ಒತ್ತಾಯಪೂರ್ವಕವಾಗೂ ಕೂಡ ಕೆಲ ಕಡೆಗಳಲ್ಲಿ ಬಂದ್ ಆಚರಣೆಗೆ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ಪೆಷಲಿ ಸುಬ್ಬಾರೆಡ್ಡಿ ಫಾಲೋವರ್ಸ್ ಮುಂದಾಗ್ತಾ ಇರೋದು ಕಾಣಿಸ್ತಾ ಇದೆ. ಗುಡಿಬಂಡೆಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಬಂದ್ ಮಾಡಿಸ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬಾಲಕಿಯರ ಪ್ರೌಢಶಾಲೆಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗಿದ್ದಾರೆ. ಬಾಲಕಿಯರ ಪ್ರೌಢಶಾಲೆಗೆ ಶಾಲಾ ಕಾಲೇಜನ್ನ ಬಂದ್ ಮಾಡೋದಕ್ಕೆ ಕಾರ್ಯಕರ್ತರು ಮುಂದಾದ್ರು. ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ವಿದ್ಯಾರ್ಥಿಗಳನ್ನ ಆಚೆ ಕಡೆ ಕಳಿಸೋ ಕೆಲಸವನ್ನ ಕಾರ್ಯಕರ್ತರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಹಳ ತಪ್ಪು. ಶಾಲೆಯ ಬೆಲ್ಲನ್ನು ಹೊಡೆದು ಕಾರ್ಯಕರ್ತರು ನೀವು ಸ್ಟೂಡೆಂಟ್ಸ್ ಎಲ್ಲ ಇವತ್ತು ರಜೆ ಮನೆಗೆ ಹೋಗಿ ನಮ್ಮ ನಾಯಕನಿಗೆ ಅನ್ಯಾಯ ಆಗಿದೆ ಅಂತೆಲ್ಲ ಅಲ್ಲಿ ಬಂದು ಬಡ್ಕೊಳ್ತಾ ಇದ್ರಂತೆ. ಪ್ರತಿಭಟನೆ ನಾವಾಗಲೇ ಹೇಳಿದಾಗ ಎಲ್ಲರ ಹಕ್ಕು. ಬಟ್ ನೀವು ಶಾಲಾ ಆವರಣಕ್ಕೆ ಬಂದು ರಾಜಕೀಯ ಮೇಲಾಟ ಮಾಡ್ತೀರಾ ಅಂದರೆ ಇದು ಯಾವ ಥರ ಇದು ಅತಿರೇಕ ಅಲ್ವಾ? ಇದು ನ್ಯೂ ಸೆನ್ಸ್ ಅಲ್ವಾ? ನಾನಿಂದು 5:15ಗೆ ಬಂದಿದ್ದೀನಿ ಬಸ್ ಸ್ಟಾಪ್ಗೆ. ಒಂದು ಬಸ್ ಇಲ್ಲ ಏನಿಲ್ಲ. ಕಾಲೇಜ್ ಏನು ಮಾಡೋದು ನಾವು? ಕಾಲೇಜ್ಗೆ ಹೋಗಿ ಕ್ಲಾಸಸ್ ನಡೀತಿದೆ. ನಾವು ಅದಕ್ಕೆ ಏನಕ್ಕೆ ನಿನ್ನೆ ಕೂಡ ನಮಗೇನೋ ಹೆಲ್ತ್ ಇಶ್ಯೂ ಅಂದ್ಬಿಟ್ಟು ಲೀವ್ ಹಾಕ್ಕೊತಿದ್ದೀವಿ. ಈಗ ನಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಇದರಿಂದ. ಸೊ ನಮ್ಗೆ ಬಸ್ ನಮ್ಮ ಕಾಲೇಜ್ಗೆ ಸ್ಟೂಡೆಂಟ್ಸ್ಗೆ ಆದರೂ ಮಾಡಿಕೊಟ್ರೆ ಓಕೆ. ಅವ್ರು ಅವಾಗಲೇ ಏನೋ ಲೇಟ್ ಮಾಡಿದ್ರಂತೆ. ನಮ್ಮದು ಬಸ್ ಸ್ಟಾಪಲ್ಲೇ ಇದ್ವಿ, ಬಸ್ಸಸ್ ಬರುತ್ತೆ ಅಂದ್ಬಿಟ್ಟು ನೋಡಿದ್ರೆ ಇದು ಬಿಟ್ಟಿಲ್ಲ. ಈಗ ಹೋಗ್ಬಿಟ್ಟು ಬಂದಿತ್ತು, ಅದು ಬಿಟ್ಟಿದ್ದಾರೆ ಅನ್ಸುತ್ತೆ. ಈಗಿಲ್ಲ ಇಲ್ಲ, ಈಗೇನು ಇತ್ತಲ್ಲ ಅವಾಗಲೇ ಬಸ್, ಈಗಿಲ್ಲ. ನಾನಿಂದು 5:15ಗೆ ಬಂದಿದ್ದೀನಿ ಬಸ್ ಸ್ಟಾಪ್ಗೆ. ಒಂದು ಬಸ್ ಇಲ್ಲ ಏನಿಲ್ಲ.